ಎತ್ತ ಹುಟ್ಟಿ ಬಂದಿರಿ ನೀವು, ಮುಟ್ಟು ಎಲ್ಲಿದೆ ಹೇಳಣ್ಣ? ಎಲ್ಲಿದೆ ಮುಚ್ಚಟ್ಟು ಜಾತಿ ಅದು ಅನ್ನುವಂಥದ್ದು? ಏನಾದ್ರೂ ಮುಸಲ್ಮಾನರಿಗೆ ಏನ್ ಹೆಸರುಗಳೈತೇನು? ಸ್ವಾಮಿಗಳಿಗೆ ಏನ್ ಕೇಸರಿಗಳೈತೇನು? ಏನೈತೆ ಅಂದ್ರೆ ಏನೂ ಇಲ್ಲ, ಏನೂ ಇಲ್ಲ. ಡಂಬಾಚಾರ ಮಾಡ್ಬೇಡ್ರಿ ಇದನ್ನೆಲ್ಲ ಅಂತ ಹೇಳ್ತಾರ ಅವ್ರ. ಊರ ಬಾವಿಯ ನೀರ ಯಾರಾದರೂ ತರುವರು, ನಿಮ್ ನೀರು ಬ್ಯಾರೆ ನಣ್ಣ ಲಂಡೆ ನಳ್ಳ ಹೋಗಿ ನದಿಯ ಕೂಡಿದ ಮೇಲೆ ನೈವೇದ್ಯ ಹೇಗಾಯ್ತೋ ಅಣ್ಣ? ಹೆಂಗ್ ಕೇಳ್ತಾರ? ಊರ ನರಕವ ತಿಂದು ಬೋಯಾಡಿಂಡುವ ಎಮ್ಮೆ ಹಾಲಿನ ಸವಿ ನೋಡಣ್ಣ, ಅದರ ಸ್ವಾದ ಹತ್ತಿ ಗುಂಡಾಗಿ ಕುಂತಿದೆ, ನಿನ್ ಶೀಲ ಎಲ್ಲಿ ಉಳಿತೋ ಅಣ್ಣ? ಮುಂದ್ ಕೇಳ್ತಾರ ಅವ್ರು. ಒಮ್ಮೆ ಎಮ್ಮೆ ಸಾಕಿರ್ತೀವಿ, ನೀವೆಲ್ಲ ರೈತರದಿರಿ, ಎಮ್ಮೆ ಸಾಕಿರ್ತೀವಿ, ಅದನ್ನ ಬಿಚ್ಚಿ ಬಿಡ್ರಿ. ಅದೇನು ಉಡುಪಿ ಹೋಟೆಲ್ ಹೋಗಿ ಗುಲಾಬ್ ಜಾಮೂನ್ ತಿನ್ನಂಗಿಲ್ಲ, ಅಲ್ಲಿ ಹೋಗಿ ಏನ್ ತಿನ್ಬೇಕು ಅನ್ನೋದಿತ್ತಕತೆ. ಹೌದೇನಲ್ಲ? ಹೇಳ ಸತ್ಯ ಐತೇನಿ, ಸತ್ತಿದ್ರೆ ಚಪ್ಪಾಳೆ ತಟ್ರಿ, ಇಲ್ಲಂದ್ರೆ ಬಿಡ್ರಿ. ನೀವು ಬಿಚ್ಚಿ ಬಿಡ್ರಿ ಅದನ್ನ, ಅಲ್ಲಿ ಹೋಗಿ ಅದನ್ನ ತಿಂತತಿ. ಏನ್ ತಿಂದತಿ ಅಂತ ನೋಡಿದ್ರೆ ನೀವು ಖಂಡಿತವಾಗಿ ಹಾಲನ್ನ ಮುಂದಿನ ನೀವ ತುಂಬಿಕೊಳ್ರಿ. ಹಾಲನ್ನ ಕುಡಿಯಂಗಿಲ್ಲ. ಅದಕ್ಕೆ ಏನ್ ತಿಂದತಿ ನೋಡ್ಬೇಡ್ರಿ, ಏನ್ ಕೊಟ್ಟದ್ ನೋಡಿ ತಿನ್ರಿ, ಚಪ್ಪರಿಸಿ ಹಾಕ್ಬೇಡ್ರಿ. ಚೆನ್ನಾಗಿ ಸೌಂಡ್ ಮೈಂಡ್ ಅಂಡ್ ಸೌಂಡ್ ಬಾಡಿ ಅಂತ ಹೇಳಿದ್ರಲ್ಲ, ನೋಡ್ಕೊಳ್ರಿ. ಹಂಗಾಗ್ತದೆ. ಅದಕ್ಕೆ ಯಾವ ಮಡಿ ಮಾಡ್ಬೇಕಂತ ಕೇಳಿದ್ರಿ, ಇವತ್ತು ಆ ಮಡಿ ಮಾಡ್ಯಾರ, ನನಗೆ ಬಹಳ ಖುಷಿ ಆಗೈತೆ. ಅದಕ್ಕೆ ನಾ ಹೇಳಕತ್ತೀನಿ ಏನಂತ ಕೇಳಿದ್ರೆ, ಸೂಸಲಾಡುವ ದೇಹ ಸೋಷಿ ನೀರವ ಮಾಡಿ ಮಡಿ ಮಾಡಿಕೊಳ್ಳಬೇಕಣ್ಣ. ನಮ್ಮ ಧೀರ ಮಹಾಂತೇಶನ ಬಿಡದೆ ಕೊಂಡಾಡಿದರೆ ಕಡೆತನಕ ಮಡಿ ಆಗ್ತದೋ ಅಣ್ಣ. ಯಾವ್ದು ಮಡಿ, ಯಾವ್ದು ಶ್ರೇಷ್ಠತೆ, ಯಾವ್ದು ಜಾತಿ? ಅವ್ರು ನಮ್ ಹಿರೇಮಠ ಮೇಡಮ್ ಪದ್ಯ ಬರ್ದಿದ್ರಲ್ಲ, ಬಾಳ್ ಚೆನ್ನಾಗಿ ಓದಿದಮ್ಮ, ಬಾಳ್ ಚೆನ್ನಾಗಿ ಬರ್ದಿರಿ, ನಿಮ್ಗೆ ಆಯುಷ್ಯ ಆರೋಗ್ಯ ಸಿಗ್ಲಿ, ಬಾಳ್ ಗುರ್ತಿಸಿರಿ. ಹಿಂಗ್ ಗುರ್ತಿಸಂಗ ಆಗ್ಬೇಕ. ಸಣ್ಣ ಅದೇನಂತಾರಲ್ಲ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಇರ್ತೈತೆ ಅವ್ರಲ್ಲಿ. ಆ ಭಾವನೆ ಇದ್ದಿದ್ಕ ನಮ್ ದೇಶ ಹಿಂದ್ ಬೀಳತಿ. ದೇಶ ಹಿಂದ್ ಬೀಳದ ಕಾಲ್ ಹಿಡಿದು ಜಗ್ಗು ಸಂಸ್ಕೃತಿ ನಮ್ದಲ್ಲ. ವಿದೇಶದಾಗ ನೋಡ್ರಿ ಅವ್ರು ಜಲ್ದಿ ಬೆಳೆಸಿ ಬಿಡ್ತಾರೆ. ಏನಾರ ಒಂದು ಕೆಲಸ ಮಾಡಿದ್ರೆ ಒಂದು ನೊಬೆಲ್ ಪ್ರಶಸ್ತಿ ಕೊಟ್ಟ ಬಿಡ್ತಾರೆ. ನಮ್ಮ ದೇಶ ಎಷ್ಟ್ರ ನೀನ್ ಮಾಡು, ಎಷ್ಟ್ರ ಕೈ ತೊಳ್ಕೊ, ಏನ್ರ ಮಾಡು, ಗುರ್ತಿಸಂಗಿಲ್ಲ. ನಾ ಅಲ್ಲೇನೋ ಮೊನ್ನೊಂದ್ ಕತಿ ಓದ್ತಾ ಇದ್ದೆ ನಾನು. ಯಾವನೋ ನಮ್ಮ ಇಂಡಿಯಾದ ಅಮೆರಿಕಕ್ಕೆ ಹೋಗಿದ್ನಂತೆ.